ನಗರದ ಮಾವಿನಕೆರೆ ರಸ್ತೆಯಲ್ಲಿರುವ ಅಂಬಾಭವಾನಿ ದೇವಸ್ಥಾನದ ಸಮೀಪದ ಮಡಿವಾಳ ಮಾಚಿದೇವ ಭವನದ ಅಭಿವೃದ್ಧಿ ಕಾಮಗಾರಿಗೆ ರಾಜು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲ್ ಅವರು ಭಾನುವಾರ ಅಡಿಗಲ್ಲು ಪೂಜೆ ನೆರವೇರಿಸಿದರು. ಶಾಸಕ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಅನುದಾನದಡಿ 25 ಲಕ್ಷ ವೆಚ್ಚದಲ್ಲಿ ಭವನದ ಅಭಿವೃದ್ಧಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುತ್ತಿದ್ದು, ಪೂಜೆ ನೆರವೇರಿಸಿದ ಬಳಿಕ ಮಾತನಾಡಿದ ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲ್, ಈ ಭವನದ ನಿರ್ಮಾಣ ಕಾರ್ಯ ಕಳೆದ ಸುಮಾರು 30 ವರ್ಷಗಳಿಂದ ಪೂರ್ಣಗೊಳ್ಳದೆ ನಿರ್ಮಾಣ ಹಂತದಲ್ಲಿ ಉಳಿದಿದೆ. ಇದೀಗ ಮಂಜೂರಾದ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಂಡು ಕಾಮಗಾರಿ ಪೂರ್ಣಗೊಳ್ಳುವತ್ತ ಮೊದಲ ಹೆಜ್ಜೆ ಇಡಲಾಗಿದೆ. ಅಗತ್ಯವಿದ್ದರೆ ಮುಂದಿನ ಹಂತದ ಅನುದಾನಕ್ಕಾಗಿ ಸರ್ಕಾರಕ್ಕೆ ಮತ್ತಷ್ಟು ಪ್ರಸ್ತಾವನೆ ಸಲ್ಲಿಸಲಾಗುವುದು. ನನ್ನ ನಾಯಕತ್ವದ ಅವಧಿಯಲ್ಲಿಯೇ ಈ ಭವನವನ್ನು ಸಂಪೂರ್ಣವಾಗಿ ನಿರ್ಮಿಸಿ ಅದ್ದೂರಿಯಾಗಿ ಉದ್ಘಾಟನೆ ಮಾಡುವ ಸಂಕಲ್ಪ ಹೊಂದಿದ್ದೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವೈ ಗೋಪಾಲ್ ರೆಡ್ಡಿ, ನೆಲ್ಲಹಳ್ಳಿ ಶಿವಕುಮಾರ್, ಇ ಶಶಿರಾಜ್, ಜಿ ಶಿವಮೂರ್ತಿ, ಟಿ ಮಲ್ಲೇಶ್, ಎಲ್ ವೆಂಕಟೇಶ್, ಎಂ ಹುಸೇನಪ್ಪ, ಎಚ್ ಮುನಿಸ್ವಾಮಿ, ಜಿ ಸೂಗಪ್ಪ, ಯು ಆಂಜನೇಯ, ಎಸ್ ಹನುಮಂತ, ಗಂಗಪ್ಪ, ಎ ಚಂದ್ರಶೇಖರ್, ಇ ಚಂದಪ್ಪ, ಡಿ ಈಶಪ್ಪ, ಬಿ ನರಸಿಂಗಪ್ಪ, ಬಿ ನಾಗರಾಜ್, ವೈ ಹನುಮಂತ, ಎಂ ಸುರೇಶ್, ಜಿ ವೆಂಕಟೇಶ್, ಬಿ ನರಸಪ್ಪ, ಜಮುನಾ ಕೇಶವ್, ಅಶ್ವಿನಿ ಸಂತೋಷ್, ಲಾವಣ್ಯ ಡಿ, ಮಹದೇವ ಸೇರಿದಂತೆ ಸಮಾಜದ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಒಳ್ಳೆ ರಾಯಚೂರು ಜಿಲ್ಲೆಯಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ ಇಂದು ಜಿಲ್ಲಾಧಿಕಾರಿ ಪೂವಿತಾ ಎಸ್ ಅವರು ಮಗುವಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕುವ ಮೂಲಕ ಚಾಲನೆ ನೀಡಿದರು. ಜಿಲ್ಲೆಯಾದ್ಯಂತ 5 ವರ್ಷದೊಳಗಿನ 2,60,000ಕ್ಕೂ ಹೆಚ್ಚು ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವ ಗುರಿ ಹೊಂದಲಾಗಿದೆ. ನಗರದ ಕೆಇಬಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ಪೂವಿತಾ ಎಸ್, ಹುಟ್ಟಿದ ಮಗುವಿನಿಂದ 5 ವರ್ಷದೊಳಗಿನ ಪ್ರತಿಯೊಂದು ಮಗುವಿಗೂ ತಪ್ಪದೆ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಬೇಕು. ಯಾವುದೇ ಮಗು ಲಸಿಕೆಯಿಂದ ವಂಚಿತವಾಗದಂತೆ ಆರೋಗ್ಯ ಸಿಬ್ಬಂದಿ ಹಾಗೂ ಪೋಷಕರು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕೆಂದು ಕರೆ ನೀಡಿದರು. ಒಂದು ಮಹತ್ವದ ಕಾರ್ಯಕ್ರಮದಲ್ಲಿ ಇದ್ದೀವಿ. ಎಲ್ಲ ಸಣ್ಣ ಮಕ್ಕಳಿಗೂ ಕೂಡ ಈ ಪೋಲಿಯೋ ಲಸಿಕೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಒಂದು 30 ವರ್ಷದ ಹಿಂದೆ ಈ ರೀತಿ ಇರಲಿಲ್ಲ. ಅಟ್ಲೀಸ್ಟ್ ಒಂದು 100 ಜನರು ನಮಗೆ ಸಿಕ್ಕಿದ್ರೆ ಅದರಲ್ಲಿ ಒಬ್ಬರಾದರೂ ಪೋಲಿಯೋ ಅಟ್ಯಾಕ್ ಆದವರು ಇದ್ದರು. ಈ ಒಂದು ಲಸಿಕಾ ಕಾರ್ಯಕ್ರಮವನ್ನು
ನಮ್ಮ ಸತತವಾಗಿ ಈ ಕಳೆದ 30-40 ವರ್ಷಗಳಿಂದ ಈ ಪೋಲಿಯೋ ಲಸಿಕೆಯನ್ನು ನಾವು ಸರ್ಕಾರದಿಂದ ಕೂಡ ನೀಡುತ್ತಾ ಇದ್ದೀವಿ. ಅದನ್ನು ಸಾರ್ವಜನಿಕರು ಕೂಡ ತಮ್ಮ ತಮ್ಮ ಮಕ್ಕಳಿಗೆ ತುಂಬ ಕಟ್ಟುನಿಟ್ಟಾಗಿ ಇದನ್ನು ಹಾಕೊಂಡು ಬಂದಿದ್ದ ನಿಟ್ಟಿನಲ್ಲಿ ಇವಾಗ ನಾವು ಆಲ್ಮೋಸ್ಟ್ ಪೋಲಿಯೋ ಮುಕ್ತ ದೇಶವಾಗಿದ್ದೀವಿ. ಸೊ ಯಾವಾಗಲೂ ಹಾಗೇನೆ ಈ ವರ್ಷ ಕೂಡ ಈ ಲಸಿಕಾ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳನ್ನು ಕೂಡ ಭಾಗವಹಿಸಿ ಎಲ್ಲ ಮಕ್ಕಳು ಕೂಡ ಪೋಲಿಯೋ ಲಸಿಕೆಯನ್ನು ಪಡೆದು ಈ ದೇಶ ಇದೇ ರೀತಿ ಪೋಲಿಯೋ ಮುಕ್ತವಾಗಿ ಇರಲು ಎಲ್ಲರೂ ಕೂಡ ನಮಗೆ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತೀವಿ. ನಮ್ಮ ಜಿಲ್ಲೆಯಲ್ಲಿ 2.5 ಲಕ್ಷ ಮಕ್ಕಳಿಗಿಂತ ಹೆಚ್ಚು ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ಹಾಕಬೇಕಾಗಿದೆ. ಸುಮಾರು 4.5 ಲಕ್ಷ ಮನೆಗಳಲ್ಲಿ ಈ ವಯಸ್ಸಿನ ಮಕ್ಕಳು ಇದ್ದಾರೆ. ಇದಕ್ಕಾಗಿ ನಾವು 1176 ಬೂತ್ಗಳನ್ನು ಕೂಡ ಮಾಡಿದ್ದೀವಿ. ಈ ಬೂತ್ ಕಾರ್ಯಕ್ರಮ ಆದ ಮೇಲೆ ನಾವು ಮನೆ ಮನೆಗೆ ಕೂಡ ಆಗಮಿಸ್ತೀವಿ. ಆದರೆ ದಯವಿಟ್ಟು ಸಾರ್ವಜನಿಕರಲ್ಲಿ ವಿನಂತಿ, ಈ ಬೂತ್ ಕಾರ್ಯಕ್ರಮ ಏನಿದೆ ಅದರಲ್ಲಿ ತಮ್ಮ ಎಲ್ಲ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದು ಈ ಪೋಲಿಯೋ ಲಸಿಕೆಯನ್ನು ಹಾಕಲಿಕ್ಕೆ ನಾವು ತಮ್ಮ ಎಲ್ಲರ ಪತ್ರಿಕಾ ಮಾಧ್ಯಮ ಮಿತ್ರರ ಮೂಲಕ ನಾನು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ತೀನಿ. 0 to 5 years 0 to 5 years ಹುಟ್ಟಿದ ಮಗುವಿಂದ 5 ವರ್ಷ ಮಗು ತನಕ ಎಲ್ಲ ಮಕ್ಕಳಿಗೂ ಕೂಡ ಈ ಪೋಲಿಯೋ ಲಸಿಕೆಯನ್ನು ಹಾಕಬೇಕಾಗಿದೆ. ಸೊ ದಯವಿಟ್ಟು ಎಲ್ಲರೂ ಕೂಡ ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಈ ಪೋಲಿಯೋ ಲಸಿಕೆಯನ್ನು ಮಾಡಿಕೊಳ್ಳಿ. ಇದೊಂದು ತುಂಬ ದೊಡ್ಡ ಕಾರ್ಯಕ್ರಮ. ರಾಯಚೂರು ಜಿಲ್ಲೆಯ ಅಭಿವೃದ್ಧಿ ಹಾಗೂ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ನೀಡಿರುವ ದೀರ್ಘಕಾಲದ ಕೊಡುಗೆಯನ್ನು ಪರಿಗಣಿಸಿ ವಿಧಾನ ಪರಿಷತ್ ಸದಸ್ಯರಾದ ವಸಂತ್ ಕುಮಾರ್ ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕು ಎಂದು ಕಾಂಗ್ರೆಸ್ ಜಿಲ್ಲಾ ಹಿಂದುಳಿದ ವರ್ಗಗಳ ವಿಭಾಗದ ಉಪಾಧ್ಯಕ್ಷ ವಿಷ್ಣು ಪ್ರಸಾದ್ ಯಾದವ್ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಆಗ್ರಹಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ವಸಂತ್ ಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕನಾಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸೇರಿದಂತೆ ವಿವಿಧ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಿ ರಾಯಚೂರು ಜಿಲ್ಲೆಯಲ್ಲಿ ಪಕ್ಷವನ್ನು ಸಂಘಟಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಎಲ್ಲ ಧರ್ಮ ಹಾಗೂ ಸಮುದಾಯಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರುವ ಅವರು ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ ಎಂದರು. ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ಹಿಂದುಳಿದ ಜಿಲ್ಲೆಯಾಗಿರುವ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲ ಧರ್ಮಗಳ ಮತ್ತು ವಿವಿಧ ವರ್ಗದ ಜನರನ್ನು ಗಮನಿಸಿಕೊಂಡು ಹೋಗುವ ಮತ್ತು ಸಂಘಟಿಸುವ ಸಾಮರ್ಥ್ಯ ಇರುವಂಥ ಮಾನ್ಯ ವಸಂತ್ ಕುಮಾರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಈ ಮೂಲಕ ರಾಯಚೂರು ನಗರ ಮತ್ತು ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೆ ಸಹಕರಿಸಬೇಕಾಗಿದೆ. ಸನ್ಮಾನ್ಯ ವಸಂತ್ ಕುಮಾರ್ ಅವರು ವಿಧಾನ ಪರಿಷತ್ ಅವಧಿಯಲ್ಲಿ ನಿರಂತರವಾದ ಅಭಿವೃದ್ಧಿ ಕಾರ್ಯಗಳು ಮಾಡುತ್ತಾ ಬಂದಿದ್ದು ನಮ್ಮೆಲ್ಲರ ತಿಳಿದ ವಿಷಯವಾಗಿದೆ. ಉದಾಹರಣೆಗೆ ರಾಯಚೂರು ಜಿಲ್ಲಾ ಯಾದವ ಸಂಘದ ವಸತಿ ವಿಲಾಯಕ್ಕೆ 50 ಲಕ್ಷ ರೂಪಾಯಿ ಮತ್ತು ಶಾಲಾ ಕೊಠಡಿಗೆ 30 ಲಕ್ಷ ರೂಪಾಯಿ, ಬಾಲು ಮತದ ಜನಗಣವರಿಗೂ ಮತ್ತು ಅಲ್ಪಸಂಖ್ಯಾತರವರಿಗೂ ಇದು ವೈಕುಂಠ ರಥವನ್ನು ಇದು ವಿವಿಧ ವಿಭಾಗದಲ್ಲಿ ರಸ್ತೆ ನಿರ್ಮಾಣಗಳು ಹಾಗೂ ಸಮುದಾಯ ಭವನದ ಕೊಠಡಿಗಳನ್ನು ನಿರ್ಮಾಣ ಮಾಡಬೇಕು ತಮ್ಮ ಅನುದಾನದಲ್ಲಿ ವೈಯಕ್ತಿಕವಾಗಿ ಮಂಜೂರು ಮಾಡಿರುತ್ತಾರೆ. ಆಲೋಚನೆ ದಯವಿಟ್ಟು ವಸಂತ್ ಕುಮಾರ್ ಸರ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಸಚಿವ ಸ್ಥಾನ ಕೊಡಬೇಕಾಗಿ ವಿನಂತಿ. ನಮಸ್ಕಾರ, ನನ್ನ ಹೆಸರು ರವಿಕುಮಾರ್ ಅಂತಿದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ರಾಯಚೂರು ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಒತ್ತಾಯಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸುವಲ್ಲಿ ವಸಂತ್ ಕುಮಾರ್ ಅವರ ಪಾತ್ರ ಅತ್ಯಂತ ಮಹತ್ವದಾಗಿದೆ ಎಂದು ಹೇಳಿದರು. ಸುಮಾರು 11 ವರ್ಷಗಳ ಕಾಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವ ಅವರು ನಂತರ ಪ್ರದೇಶ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾಗಿಯೂ ಜವಾಬ್ದಾರಿ ವಹಿಸಿ ಪಕ್ಷದ ಸಂಘಟನೆಗೆ ನಿರಂತರವಾಗಿ ದುಡಿದಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಂದ ರಾಜ್ಯ ಮಟ್ಟದ ರಾಜಕೀಯವರೆಗೆ ಕಾಂಗ್ರೆಸ್ ಬಲವರ್ಧನೆಗೆ ಅವರ ಕೊಡುಗೆ ಗಮನಾರ್ಹವಾಗಿದೆ ಎಂದು ತಿಳಿಸಿದರು. ವಿಧಾನ ಪರಿಷತ್ ಸದಸ್ಯರಾಗಿ ಶಿಕ್ಷಣ, ಸಹಕಾರ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡಿರುವ ವಸಂತ್ ಕುಮಾರ್ ಅವರು ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ತಂದು ರಸ್ತೆ, ಶಾಲೆ, ಸಮುದಾಯ ಭವನ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದಾರೆ. ಜನಪರ ನಾಯಕತ್ವದ ಮೂಲಕ ಸಾರ್ವಜನಿಕ ವಿಶ್ವಾಸ ಗಳಿಸಿದ್ದಾರೆ ಎಂದು ಹೇಳಿದರು. ವಸಂತ್ ಕುಮಾರ್ ಅವರ ತಂದೆ ದಿವಂಗತ ಆರ್ ಆಂಜನೇಯ ಅವರು ಕಾಂಗ್ರೆಸ್ ಪಕ್ಷವನ್ನು ಜಿಲ್ಲೆಯಲ್ಲಿ ಬಲಪಡಿಸಲು ಮಹತ್ವದ ಪಾತ್ರ ವಹಿಸಿದರು. ನಮ್ಮ ವಸಂತ್ ಕುಮಾರ್ ಸರ್ ಅವರಿಗೆ ನೂತನವಾಗಿ ರಚನೆ ಆಗುವಂಥ ಕ್ಯಾಬಿನೆಟ್ನಲ್ಲಿ
ಅವರಿಗೊಂದು ಮಂತ್ರಿ ಸ್ಥಾನವನ್ನು ಕೊಡಬೇಕೆಂಬುದಾಗಿ ನಾವು ಬೇಡಿಕೆ ಮತ್ತು ಆಗ್ರಹ. ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಸೇವೆಗೆ ಅವರು ಸಲ್ಲಿಸಿರುವಂಥ ಸೇವೆಯನ್ನು ಪರಿಗಣಿಸಿ ಅವರ ತಂದೆ ಆರ್ ಆಂಜನೇಯರು ಅವರು ಸೇವೆಯನ್ನು ಪರಿಗಣಿಸಿ ಮತ್ತು ವಸಂತ್ ಕುಮಾರ್ ಅವರ ಸೇವೆಯನ್ನು ಕಾಂಗ್ರೆಸ್ ಸರ್ಕಾರದ ಈಗಿರುವಂಥ ಕಾಂಗ್ರೆಸ್ ಸರ್ಕಾರ ಪರಿಗಣಿಸಿ ಈ ನೂತನ ಮಂತ್ರಿಮಂಡಲ ರಚನೆಯಲ್ಲಿ ಅವರಿಗೊಂದು ಸ್ಥಾನವನ್ನು ಕೊಟ್ಟು ಮಂತ್ರಿ ಸ್ಥಾನವನ್ನು ಕೊಟ್ಟು ಜಿಲ್ಲೆಯ ಉಸ್ತುವಾರಿ ಸಚಿವರನ್ನಾಗಿಕೊಂಡು ಮಾಡಬೇಕೆಂಬುದಾಗಿ ನಮ್ಮ ಆಗ್ರಹ ಮತ್ತು ಬೇಡಿಕೆಯಾಗಿರುತ್ತದೆ. ಹಾಗಾಗಿ ನಾವು ನಿಮ್ಮಲ್ಲಿ ಈ ವಿಷಯವನ್ನು ಪತ್ರಿಕಾಗೋಷ್ಠಿ ಈ ಪತ್ರಿಕೆ ಮುಖಾಂತರ ಮಾನ್ಯತೆಗೆ ಮುಗಿಸಬೇಕಂತ ನಾವು ಕೇಳಿಕೊಳ್ತೇವೆ. ಈಗಾಗಲೇ ಒಂದು ಪ್ರತಿಯನ್ನು ಕೂಡ ನಾವು ನೂತನವಾಗಿ ರಾಜ್ಯಾಧ್ಯಕ್ಷ ಕಾಂಗ್ರೆಸ್ ಅಧ್ಯಕ್ಷರಿಗೆ ಕಳಿಸಿದ್ದೇವೆ ಮತ್ತು ಹೈಕಮಾಂಡ್ಗೂ ಕಳಿಸಿದ್ದೇವೆ.